ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕುರಿವಿಂಡು ಕಬ್ಬಿನ ಉಲಿವ ತೋಂಟವ ಹೊಕ್ಕು, ತೆರನ ನರಿಯದೆ ತನಿರಸದ ಹೊರಗಣ ಎಲೆಯನೇ ಮೆಲಿದವು. ನಿಮ್ಮ ನರಿಯುವ ಮದಕರಿಯಲ್ಲದೆ ಕುರಿಬಲ್ಲುದೆ ಕೂಡಲ ಸಂಗಮದೇವ. ಎರಡೇ ಸಾಲಿನಲ್ಲಿ ಎಂಥ ಅರ್ಥವನ್ನು ಇಟ್ಟಿದ್ದಾರೆ ಬಸವಣ್ಣವರಂದರೆ, ಒಂದು ಕಬ್ಬಿನ ತೋಟ ಹೊಸದಾಡ್ತಿತ್ತು, ಉಲಿತಿತ್ತು. ಮೇಲೆ ಹಚ್ಚ ಹಸಿರಾದಂಥ ಎಲೆಗಳು ಹಿಂಗೆ ಹೊಸದಾಡೋದನ್ನು ಕಂಡು ಕುರಿ ಹಿಂಡಿಗೆ ಭಾಳ ಆನಂದ ಅನ್ನಿಸ್ತು ಆ ಹಸಿರು ನೋಡಿ. ಅವು ಆ ಕಬ್ಬಿನ ತೋಟ ಹೊಕ್ಕು. ಆದ್ರೇನು, ಕಬ್ಬು ಎದಕ್ಕೆ ಪ್ರಸಿದ್ಧ? ರಸಕ್ಕೆ ಪ್ರಸಿದ್ಧ, ರುಚಿಗೆ ಪ್ರಸಿದ್ಧ. ಆ ರುಚಿಯಾದಂಥ ರಸವನ್ನು ಹೀರುವಂಥ ಕಬ್ಬು ಮೆಲ್ಲಕ್ಕೆ ಅವಕ್ಕಾಗಲ್ಲ. ಅವು ಕಬ್ಬು ಮೆಂದು ಆ ರುಚಿಯ ಒಂದು ಸವಿಯನ್ನು ಸವಿದೆ ಹೊರಗಣ ಎಲೆಯನ್ನೇ ಮೆಲಿದವು. ಹೊರಗಿರುವಂಥ ಎಲೆಯನ್ನೇ ತಿಂತವು, ಆದರೆ ಕಬ್ಬನ್ನು ತಿಂದು ಅದರ ತನಿ ರಸದ ಒಂದು ತೆರನ ನರಿಯದೆ. ಆ ತನಿ ರಸ ಇದೇ ಇದರಲ್ಲಿ ಅನ್ನುವಂಥ ತೆರ ಅದಕ್ಕೆ ಗೊತ್ತಾಗಲಿಲ್ಲ. ಅವು ಹಿಂಡು ಭಾಳಷ್ಟು ಕುರಿಗಳು ಹೊರಗಣ ಎಲೆನೇ ಮೇದವು. ಆದರೆ ನಿಮ್ಮನ್ನರಿವ ಮದಕರಿ, ನಿಮ್ಮ ತಿಳಿದುಕೊಳ್ಳುವಂಥ ಜಾಣ್ಮೆಯುಳ್ಳಂಥ ಆ ಒಂದು ಆನೆ, ನಿಮ್ಮನ್ನರಿವ ಮದಕರಿ, ನಿಮ್ಮ ತಿಳಿದುಕೊಳ್ಳುವಂಥ ಜ್ಞಾನಿ, ಅದು ಆನೆಗೆ ಹೋಲಿಸ್ತಾರೆ. ಆ ಮದಕರಿ ಅಂದರೆ ಆನೆ. ಆ ಮದಕರಿ ಆ ಕಬ್ಬನ್ನು ತಿಂದು ಅದರ ರಸವನ್ನು ಸವಿತದೆ. ನಿಮ್ಮ ನರಿವ ಮದಕರಿ ಅಲ್ಲದೆ ಕುರಿ ಬಲ್ಲುದೆ. ನಿಮ್ಮ ನರಿವ ಮದಕರಿ ಮಾತ್ರ ನಿಮ್ಮ ನೆಲವನ್ನು, ನಿಮ್ಮ ಇರುವಿಕೆಯನ್ನು ಅರಿಯಬಲ್ಲ. ಆದರೆ ಆ ಕುರಿ ಬಲ್ಲುದೆ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ. ನೋಡ್ರಿ, ಎಷ್ಟೋ ನಾವು ಕೂಡ ಕುರಿಗಳಂತೆ ಇದ್ದೀವಿ. ಆ ಮೇಲಿಂದ ಎಲಿನೇ ಮೈತೇವು. ಆ ದೇವರ ಒಂದು ನಿಲುವನ್ನು, ದೇವರ ಇರುವಿಕೆಯನ್ನು, ದೇವರ ಅಂದರೆ ಏನು ಅನ್ನೋದನ್ನು ಅಲ್ಲಿಯೇ ಬಿಟ್ಬಿಟ್ಟು ಜೀವನ ಇಡೀ ಆ ದೇವರನ್ನು ಒಲಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಹೊರಗಣ ಎಲಿನೇ ಮೇಯ್ತೇವು ಹೊರತಾಗಿ ಆ ರಸದ ಸವಿ ನಮಗೆ ಗೊತ್ತಾಗೋದಿಲ್ಲ. ಅಂತರಂಗಕ್ಕಿಳಿದು ಆ ಒಂದು ಇಷ್ಟಲಿಂಗ ಪೂಜೆಯನ್ನು, ಧ್ಯಾನವನ್ನು ಮಾಡ್ತಾ ಒಳಗಿರುವಂಥ ಆ ಬಯಲಾಕಾರದ ದೇವನನ್ನು ಅರಿತು ಆನಂದದ ಸ್ವರೂಪವನ್ನು ನಮಗೆ ಸವಿಲಿಕ್ಕಾಗೋದಿಲ್ಲ. ಆದರೆ ಹಿಂಡು ಕುರಿಗಳು ಹೆಂಗೆ ಹೊರಗಡೆ ಎಲೆಯನ್ನೇ ಮೈದು ಅವು ಆ ರಸದ ರುಚಿಯನ್ನೇ ಗೊತ್ತು ಮಾಡ್ಕೊಳ್ಳಾರ್ದೆ ಹೆಂಗೆ ಹೋಗ್ತವೋ, ಅದೇ ಪ್ರಕಾರವಾಗಿ ನಮ್ಮಂಥ ಎಷ್ಟೋ ಕುರಿಗಳು ಮೇಲ್ಮೇಲೆ ದೇವ್ರ ಭಕ್ತಿ ಮಾಡೇ ಮಾಡ್ತೀವಿ, ಹಗರಣ ಆಗೇ ಆಗ್ತೀವಿ. ಆ ರಸದ ಸವಿಯನ್ನೇ ನಾವು ಸವಿಯೋದಿಲ್ಲ. ನಾವು ಏನೋ ದೇವ್ರಿಗೆ ಬಿಡ್ಕೋತೀವಿ, ಏನೋ ದೇವ್ರದಂಡ ನಮಸ್ಕಾರ ಆಗ್ತೀವಿ, ಏನೇನೋ ದೇವ್ರ ಸಲುವಾಗಿ ವ್ರತ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಹಗಲೆಲ್ಲ ಮಾಡಿ ಹಗರಣ ಆಗಿ ಅದರ ರಸದ ರುಚಿನೇ ಗೊತ್ತಾಗೋದಿಲ್ಲ. ಅದಕ್ಕೆ ಆ ಅಂತರಂಗಕ್ಕಿಳಿದು ಪರಮಾತ್ಮನನ್ನು ಅರಿಯಬಲ್ಲಂಥ ಜ್ಞಾನಿ ಮಾತ್ರ ಮದಕರಿ. ಆನೆಯಂತೆ ಇರುವಂಥ ಮದಕರಿಯಂತೆ ಇರುವಂಥ ಜ್ಞಾನಿ ಮಾತ್ರ ಆ ದೇವನ ಇರುವಿಕೆಯನ್ನು ಅರಿಯಬಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಆನೆ ಮಾತ್ರ ಕಬ್ಬನ್ನು ನೋಡ್ಕೊಂಡು ತಿಂದು ಅದರ ರಸವನ್ನು ಹೀರ್ತದೆ. ರಸದ ರುಚಿ ಅದಕ್ಕಾಗ್ತದೆ ಹೊರತಾಗಿ ಕುರಿಗಾಗಲ್ಲ ಅಂತ ಅನ್ನುವಂಥ ಮಾತನ್ನು ಎರಡೆರಡು ಸಾಲಿನಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಹೊರಗಣ ಎಲೆಯನೇ ಮೆಲಿದವು. ಹಂಗೆ ನಾವು ಎಲೆನೇ ಮೇಲೆ ಕೂತ್ಕೊಂತೀವಿ, ರಸದ ರುಚಿಗೇ ಹೋಗಲ್ಲ. ಇಲ್ಲಿಂದ ಮುಂದೆ ಜರುಗಬೇಕು. ಆ ರಸದ ರುಚಿಯನ್ನು ನೋಡುವಂಥ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನಿಸಬೇಕು. ಅಂಥ ರಸ ಹೆಂಗೆ ಹೇರ್ತವ ಅನ್ನುವಂಥ ಮದಕರಿ ಸಂಘವನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ಒಂದು ವಚನದ ತಾತ್ಪರ್ಯ ಕೇಳಿದ್ದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶರಣಾರ್ಥಿ.